ಕರ್ನಾಟಕದಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಭಯೋತ್ಪಾದಕರು ಭದ್ರತಾ ಸಿಬ್ಬಂದಿ ನಡುವೆ ಗುಂಡಿನ ಕಾಳಗ ನಡೆದಿದೆ. ಗುಂಡಿನ ಕಾಳಗದಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಥಾನಾ ಮಂಡಿ ಪ್ರದೇಶದಲ್ಲಿ ಸೇನಾ ವಾಹನದ ಮೇಲೆ ದಾಳಿಯಾಗಿದೆ. 2 ವಾಹನಗಳ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಉಗ್ರರು. ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸೋ ಸಂದರ್ಭದಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಭಯೋತ್ಪಾದಕರು ಭದ್ರತಾ ಸಿಬ್ಬಂದಿ ನಡುವೆ ನಡೆದಂತಹ ಗುಂಡಿನ ಕಾಳಗ ಇದು. 3 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು 3 ಯೋಧರಿಗೆ ಗಾಯಗಳಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ವಿಕ್ರಮ್, 3 ಯೋಧರು ಹುತಾತ್ಮರಾಗಿದ್ದಾರೆ. ಗುಂಡಿನ ಕಾಳಗ ಚಕಮಕಿ ನಡೆದಂತಹ ಸಂದರ್ಭದ ಕುರಿತಾಗಿ ವಿವರಿಸೋದಾದ್ರೆ. ಪ್ರತಿಭಾ, ಇವತ್ತು ರಜೌರಿ ಸೆಕ್ಟರ್ ನಲ್ಲಿ, ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ ನಲ್ಲಿ ಇವತ್ತು ಗುಂಡಿನ ಚಕಮಕಿ ನಡೆದಿರ್ತಕ್ಕಂಥದ್ದು ಭಯೋತ್ಪಾದಕರು ಮತ್ತೆ ನಮ್ಮ ಸೈನಿಕರ ನಡುವೆ. ಹೀಗಾಗಿ ಇದರ ಪರಿಣಾಮವಾಗಿ ನಮ್ಮ 3 ಸೈನಿಕರು ಈಗಾಗಲೇ ಹುತಾತ್ಮರಾಗಿರ್ತಕ್ಕಂಥದ್ದು. ಹಾಗೆ ಇನ್ನುಳಿದಂತಹ 3 ಜನರಿಗೂ ಕೂಡ ತೀವ್ರ ಸ್ವರೂಪದ ಗಾಯ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿರ್ತಕ್ಕಂಥ ಇದಕ್ಕೆ ಕಾರಣ ಅಂತ ಅಂದ್ರೆ ಮೊನ್ನೆ ರಾತ್ರಿ ಅಂದ್ರೆ ಡಿಸೆಂಬರ್ 19ರ ರಾತ್ರಿ ಸೂರನ್ಕೋಟ್ ಭಾಗದಲ್ಲಿ ಒಂದು ಸಣ್ಣ ಮಟ್ಟದ ಬ್ಲಾಸ್ಟ್ ಕೂಡ ಸಂಭವಿಸಿರುತ್ತೆ. ಸುಮಾರು 15ರಿಂದ 17 ಗಾಡಿಗಳ ಗಾಜು ಕೂಡ ಉಳಿದಿತ್ತು. ಅಂದ್ರೆ ಸಣ್ಣ ಮಟ್ಟದ ಬ್ಲಾಸ್ಟ್ ಇದಾಗಿತ್ತು. ಆದ್ರೆ ಯಾವುದೇ ರೀತಿಯಂತ ಜೀವಹಾನಿ 19ರ ರಾತ್ರಿ ವೇಳೆಗೆ ಸಂಭವಿಸಿರ್ಲಿಲ್ಲ. ಅವತ್ತಿಂದನೂ ಕೂಡ ಭಯೋತ್ಪಾದಕರ ಮತ್ತೆ ನಮ್ಮ ದೇಶದ ಸೈನಿಕರ ನಡುವಿನ ಗುಂಡಿನ ಚಕಮಕಿ ಕಂಟಿನ್ಯೂ ಆಗಿತ್ತು. ಆದ್ರೆ ಇವತ್ತು ಒಂದು ರೀತಿಯಲ್ಲಿ ಸಣ್ಣ ಮಟ್ಟದ ಆಪರೇಷನ್ ಮಾಡೋದಕ್ಕೋಸ್ಕರ, ಅಂದ್ರೆ ಈ ಒಂದು ಭಯೋತ್ಪಾದಕರನ್ನ ಸೆದೆ ಬಡಿಯೋದಕ್ಕೋಸ್ಕರ ಆ ಒಂದು ಭಾಗದಲ್ಲಿ ಇವರು ಒಂದು ಕಾರ್ಯಾಚರಣೆಯನ್ನ ಮಾಡಿಸ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ರಜೌರಿ ಸೆಕ್ಟರ್ ನಲ್ಲಿ ಒಂದು ಜಿಪ್ಸಿ ಮತ್ತೆ ಒಂದು ಟ್ರಕ್, ನಮ್ಮ ಸೇನೆಯ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಟೆರರಿಸ್ಟ್ ಗಳು ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಅಂದ್ರೆ ನಮ್ಮ ದೇಶದ ಸೈನಿಕರು ಹಾಗೇನೆ ಟೆರರಿಸ್ಟ್ ಗಳ ನಡುವೆ ಈ ಒಂದು ಗುಂಡಿನ ಚಕಮಕಿಯ ಪರಿಣಾಮವಾಗಿ ನಮ್ಮ 3 ಸೈನಿಕರು ಹುತಾತ್ಮರಾಗಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.